ಮಗಳೇ ಅಳಬೇಡಮ್ಮ, ಬಂದೆ ಬಂದೆ. ನೀವಿಬ್ರು ಜೊತೆಗಿದ್ದೀರಲ್ಲ, ಒಬ್ರಾದ್ಮೇಲೆ ಒಬ್ರು ಶುರು ಹಚ್ಕೊತೀರಾ. ಬಂದೆ ಬಂದೆ, ಸಮಾಧಾನ ಸಮಾಧಾನ. ಅಳ್ಬಾರ್ದು. ಹಾ, ಈಗ ಕೈ ತೊಳ್ಕೊಂತ ಇವನಿ. ಅಪ್ಪ ಎಲ್ಲ ಇದ್ರು ರೀ? ರೀ, ಮಕ್ಳು ಯಾಕೆ ಅಳುತ್ತಾವ್ರ ನೋಡ್ರಿ. ರೀ, ಇವ ಎಲ್ಲೋದ್ನಪ್ಪ? ಇಷ್ಟೊತ್ತು ಇಲ್ಲೇ ನೀನು ಇದ್ದ? ಬಂದೆ 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 ಬಂದೆ. ಅಯ್ಯೋ, ಒಬ್ಳೆ 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 ಐತಲ್ಲ ಮಗು. ಇನ್ನೊಂದು ಮಗು ಎಲ್ಲೋಯ್ತು? ಅಯ್ಯೋ, ನಾನು ಎಲ್ಲ ಗಿಡಕ್ಕೆ ಏನೋ ಬಿದ್ಬಿಟ್ಲ ಏನೋ. ಅಯ್ಯೋ, ಇಲ್ಲೂ ಇಲ್ವಲ್ಲ. ಮಗಳೇ ಮಗಳೇ, ಅಯ್ಯೋ ಏನು ಮಾಡಲಿ ನಾನು? ಮಂಚದಡೆ ಎಲ್ಲಾರ ಬಿದ್ದವಳ? ಮಂಚದಡೆನೂ ಇಲ್ವಲ್ಲ. ಈಚೆ ಕಡೆ ಎಲ್ಲಾದ್ರೂ ನೋಡೋಣ ಇರು. ಅಯ್ಯೋ, ಎಲ್ಲೂ ಇಲ್ವಲ್ಲಪ್ಪ. ಎಲ್ಲೂ ಕಾಣ್ತಾ ಇಲ್ವಲ್ಲ ನನ್ನ ಮಗಳು. ಆ ಮಗುಗೆ ಏನಾದರೂ ಕಾಲು ಬರ್ತದೆ ನಡ್ಕೊಂಡು ಹೋಗಕ್ಕೆ? ಇಲ್ಲ ಅಲ್ವಾ? ಅಯ್ಯೋ ಪಾಪು ಮಾತಾಡಕನ ಬರಂಗಿದ್ರೆ ಏನೋ ಹೇಳೋದೇನೋ. ಅಯ್ಯೋ ಮಗಳೇ, ನನ್ನ ಇನ್ನೊಬ್ಳು ಮಗಳು ಏನಾದ್ಲು? ಅಯ್ಯೋ ಶಿವನೇ, ನನ್ನ ಗಂಡ ಎಲ್ಲೋದ? ಮಗಳೇ ಮಗಳೇ, ಎಲ್ಲೋದೆ? ಅಯ್ಯೋ, ಎತ್ತು ಮಕ್ಕಳು ಕಾಣಲಿಲ್ಲ ಅಂದ್ರೆ ಎಂತ ಹೊಟ್ಟೆ ಉರಿತದೆ ಅಂತ ಗೊತ್ತಾಗಲ್ವ ಯಾರಿಗೂ. ನನವೇ ಯಾರನ್ನ ಒತ್ಕೊಂಡು ಗಿತ್ಕೊಂಡು ಹೋದ್ರ? ಬಾಕ್ಲು ಬೇರೆ ತೆಗ್ದಂಗೆ ನೀ ಐತೆ. ಅಯ್ಯೋ, ನನ್ನ ಗಂಡ ಎಲ್ಲೋದ? 2 ನಿಮಿಷ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಲು. ಅಪ್ಪ ನನ್ನ ಮಗಂಗೆ 2 ನಿಮಿಷ ನೋಡ್ಕೊಳಕ್ಕಾಗ್ಲಿಲ್ವಲ್ಲ. ಇವನು ಬಾಯಿ ಮುಚ್ಚ, ಇವನು ಮಕ ಮುಚ್ಚ, ಇವನು ಆಳು ಬಿದ್ದೋಗ, ನೆಗದ್ ಬಿದ್ದು ಎಳ್ಳಿ ಕೈ ಆಗೋಗ. ಇವನು ಉದ್ದಾರ ಆಯ್ತಾನೆ, ಇವನು ಆಗಕ್ಕಿಲ್ಲ. ಎಲ್ಲೋದ ಇವನು? ಹಾ, ಏನಾದ್ರೂ ನನವೇ ಹೆಣ್ಮಕ್ಳು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇವನು ಏನಾದ್ರು ಎತ್ಕೊಂಡು ಹೋಗ್ಬಿಟ್ಟು ಏನೋ ಮಾಡ್ಬಿಟ್ನಾ ಏನು? ನನ್ನ ಮಗಿಗೆ ಬರ್ಲಿರು, ಮಾಡ್ತೀನಿ. ನನ್ನ ಮಗಂಗೆ ಬರಲಿ. ನನ್ನ ಮಗ ಅಯ್ಯೋ, ಆ ಮಗಿಗೇನು ಕಾಲು ಬಂದೈತ ಓಡಾಡಕ್ಕೆ? ಅದು ಇಲ್ಲ, ಯಾರೋ ಬೇಕಂತಾನೆ ಒತ್ಕೊಂಡು ಹೋಗೋರೆ ಅಂತ ಅನ್ನಿಸ್ತದೆ ನನ್ನ ಮಗನ. ಏನಪ್ಪ ಮಾಡಲಿ ಈಗ? ಏನು ಮಾಡಲಿ? ಯಾರಿಗೆ ಹೇಳ್ಕೊಂಡ್ಲಿ? ಬಾ ಮನೆಗೆ ಬಾ, ಮಾಡ್ತೀನಿ. ನನ್ನ ಮಗನೇ ಮನೆಗೆ ಬಾ, ಮಾಡ್ತೀನಿ. ನೀನೇನೋ ಮಾಡಿತ್ತೀಯ ಮಗಳೇ. ನಿನ್ನ ತಂಗಿನೋ ಅಕ್ಕನೋ ಕಾಣಿಸ್ದಿಲ್ವಲ್ಲಮ್ಮ. ಅಯ್ಯೋ, ಏನು ಮಾಡಲಿ ಮಗಳೇ. ಅಯ್ಯೋ, ನಿನ್ನೂ ಒಬ್ಬಳನ್ನ ಬಿಟ್ಬಿಟ್ಟು ಹೋಗೋರಲ್ಲ. ನಿನ್ನೂ ನನಗೆ ಒತ್ಕೊಂಡು ಹೋಗ್ಬಿಟ್ಟಿದ್ರೆ ನಾನು ಎಲ್ಲಿ ಹೋಗ್ಬೇಕಿತ್ತು ಹೇಳು? ನೀನು ಒಬ್ಬಳನ್ನ ಬಿಟ್ಬಿಟ್ಟು ಹೋಗೋರಲ್ಲ, ಅದೇ ನೀನು ಖುಷಿ ನನಗಂತೂ. ಇಲ್ಲ ಅಂತಂದರೆ ನಿನ್ನೂ ಒತ್ಕೊಂಡು ಹೋಗ್ಬಿಟ್ಟಿದ್ರೆ. ಶಾರದಾ, ಏಯ್ ಬಂದೆಲ್ಲ ಲೋಪರ್, ಬಂದೆಲ್ಲ. ಎಲ್ಲ ನನ್ನ ಮಗ ಎಲ್ಲ ನನ್ನ ಮಗ. ಏಯ್, ಮಗ ಎಲ್ಲಿ ಅಂತ ನನ್ನೇನೆ ಕೇಳ್ತಿದ್ಯಾ? ಅಲ್ಲೇ ಅಳ್ತಾಯ್ತಲ್ಲೇ. ಒಂದೇ ಮಗನೇ ಅಲ್ಲಿರೋದು. ಇನ್ನೊಂದು ಮಗ ಎಲ್ಲಿ? ಏನು, ಇನ್ನೊಂದು ಮಗ ಕಾಣ್ತಿಲ್ವಾ? ಅಂದ್ರೆ ಮಗನ ನೀವ್ ಎತ್ಕೊಂಡು ಹೋಗಿಲ್ವಾ? ಲೇ, ನಾನು ಯಾಕೆ ಮಗನ ಎತ್ಕೊಂಡು ಹೋಗ್ಲಿ? ನೀನೇ ಹೇಳು, ನಿಜ ಹೇಳಿ. ಸುಮ್ಕೆ ನಂಗೆ ಸಿಟ್ಟತ್ತಿಸ್ಬೇಡಿ. ಇಬ್ರು ನನಗೆ ಮಕ್ಕಳು ತುಂಬಾನೇ ಮುಖ್ಯ. ಇಬ್ರು ಪಿರುವುದಿಯಿಂದ ನೋಡ್ಕೊಂತ ಇವನಿ. ಕಷ್ಟ ಆದ್ರೂ ಪರವಾಗಿಲ್ಲ, ಕೂಲಿನಲ್ಲಿ ಮಾಡಿದ್ರು ಸಾಕ್ಬೇಕು ಅಂತ ಇಟ್ಕೊಂಡಿವ್ನಿ. ನೀವೇನಾರ ಕಿತ್ತೋಗಿರೋ ಕೆಲಸ ಮಾಡಿ ಏನೋ ಮಾಡಿಲ್ಲ ತಾನೆ ನನ್ನ ಮಗಳನ್ನ? ಅಯ್ಯೋ ಲೇ ಶಾರದಾ, ಮಾಡಂಗಿದ್ರೆ 2 ಮಕ್ಕಳನ್ನೂ ಮಾಡ್ಬಿಡ್ತಾ ಇದ್ದೆ. ಒಂದೇ ಒಂದು ಮಗುನ ನಾನು ಯಾಕೆ ಮಾಡಲಿ? ಯೋಚನೆ ಮಾಡು, ನಾನು ಯಾಕೆ ಮಾಡಲಿ? ಈ ಎಲ್ಲನೂ ನನ್ನ ಮೇಲೆ ಎತ್ತಾಗ್ತಿಯಲ್ಲೇ. ಮಕ್ಳು ಇಷ್ಟ ಇರಲಿಲ್ಲ, ಆದರೆ ಬೆಳಗ್ಗೆಯಿಂದ ಮಕ್ಕಳು ಕಂಡ್ರೆ ಏನೋ ಒಂಥರ ಪಿರುತಿ ಆಯಿತು. ಈಗ ಮಕ್ಕಳು ಕಾಣಿಸ್ತಾ ಇಲ್ಲ ಅಂತಂದರೆ ಏನೇ ಅರ್ಥ? ನನಗೆ ಹೊರಗಡೆ ಒಂದಲ್ಲ, ಅವಾಗ ಒಂದು ಮಗ ಇಲ್ಲೇ ನೆನೆ ಇತ್ತು. 2 ಮಕ್ಕಳು ಖುಷಿಯಾಗಿದ್ವು. ನಿನಗೆ ಹೇಳ್ಬಿಟ್ಟೆ ನೋಯ್ತೀನಿ ಅಂತ ಹೇಳ್ಬಿಟ್ಟು ಹೋದ್ನಲ್ಲೇ. ಈಗ ಕಾಣ್ತಾ ಇಲ್ಲ ಅಂತಂದರೆ ಏನೇ ಅರ್ಥ? ಅಯ್ಯೋ ಭಗವನ್ನೇ, ಯಾರಿಗೆ ಹೇಳ್ಕೊಂಡ್ಲಿ ನನ್ನ ಕಷ್ಟವಾ? ಯಾರಿಗೆ ಹೇಳ್ಕೊಂಡ್ಲಿ? ಮಗ ಹೊಂಟೋಯ್ತೆ, ಮಗ ಕಾಣ್ತಿಲ್ವೇ? ನನ್ನ ಮಗ ಕಾಣ್ತಿಲ್ವೇ? ಅಯ್ಯೋ ದೇವ್ರೇ, ಯಾರು ಹೊತ್ಕೊಂಡು ಹೋದ್ರು ರೀ? ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಆಗಕ್ಕಿಲ್ಲ ರೀ, ನನ್ಗೆ ಆಗಕ್ಕಿಲ್ಲ. ಮಗನ ಬಿಟ್ಬಿಟ್ಟಿರಕ್ಕೆ ನನಗೆ ಆಗಕ್ಕಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ನನ್ನ ಮಗನ ಹುಡುಗಿ ಕೊಡ್ತಾರ್ರೀ. ಲೇ ಶಾರದಾ, ಸಮಾಧಾನ ಮಾಡ್ಕ. ಅದೇನೋ ಅಂತಾರಲ್ಲ, ಮಾತ್ರ 10 ರೂಪಾಯಿ ಕಾಸಿಲ್ಲ, ದುಡ್ಡಿಲ್ಲ, ಏನೂ ಇಲ್ಲ. ಈಗ ಪೊಲೀಸ್ ಸ್ಟೇಷನು ಅದು ಇದು ಅಂತ ಅಲ್ಕೊಂಡು ಕುಂತ್ಕೊಳ್ಳೋಕ್ಕೂ ಕಷ್ಟ ಆಯ್ತದೆ. ನಾನು ಬೇರೆ ಬಿಸ್ನೆಸ್ ಬೇರೆ ಶುರು ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಯಾಟೆಗೆ ಬೇರೆ ಹೋಗ್ಬೇಕಾಯ್ತದೋ ಏನೋ ನಾಳಿಕೆ. ಲೇ, ಈಗ ಅದು ಇದು ಪೊಲೀಸ್ ಸ್ಟೇಷನ್ ಅಂತ ಕುಂತ್ಕೊಳ್ಳೋಕ್ಕಾಯ್ತದ? ಪೊಲೀಸ್ ಸ್ಟೇಷನ್ ಎಲ್ಲ ಯಾಕೆ ಬೇಕು ಹೇಳು? ನಮ್ಮಗ ನಾವೇನೇ ಹುಡ್ಕನ? ಮುಚ್ಚಯ್ಯ ಬಾಯಿನ. ನಮ್ಮಗ ನಾವೇ ಹುಡ್ಕಕ್ಕಾಯ್ತದ? ಎಲ್ಲಿಂದ ಹುಡುಕ್ತೀಯ ಮಗನ ಹೇಳು ನೀನು? ಎಲ್ಲಿಂದ ಹುಡುಕ್ತೀಯ ನಿನ್ನ ಮಗನ? ಎಲ್ಲಿಂದನೋ ಒಂದು ತಾಗ ಹುಡುಕ್ತೀನಿ ನಾನು. ನೀನು ಸಮಾಧಾನ ಮಾಡ್ಕತ್ತೀಯ? ನೀನು ಹೊಸಿ ಸಮಾಧಾನ ಮಾಡ್ಕೊ ಹುಡುಕ್ತೀನಿ ನಾನು ಹೆಂಗನೂ. ನೀನೇನು ಹುಡುಕೋದು? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋಳೆ ನಿನಗೆ, ಕಂಪ್ಲೇಂಟ್ ಕೊಡೋಳೆ ನಿನಗೆ ನಾನು. ಸರಿ, ಆಯಿತು ಕಂಪ್ಲೇಂಟೇ ಕೊಡೋಣ. ನೀನು ಬಾಣಂತಿ ಹಂಗೆಲ್ಲ ಓಡಾಡಬಾರ್ದು. ಈಚೆ ಕಡೆ ನಾನು ಇದೀನಲ್ಲ, ನಾನು ಓಡಾಡ್ಬಿಟ್ಟು ಎಲ್ಲ ನೋಡ್ಕೊತೀನಿ. ನೀನು ಏನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ನಾನು ಇದೀನಿ ತಾನೇ, ನಾನು ಎಲ್ಲ ನೋಡ್ಕೊತೀನಿ, ಸರಿನಾ? ನಾನು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಮಗ ಕಾಣೆ ಆಗೈತಿ ಅಂತ ಹೇಳ್ಬಿಟ್ಟು ಬರ್ತೀನಿ. ನಿನಗೆ ಒಬ್ಳಿಗೆ ಮಗನ, ನನಗೂ ಮಗ ಅಲ್ವೇನೆ? ನಿನ್ಗೆ ಒಬ್ಳಿಗೆ ಆಗಿದ್ರೆ ಏನೋ ಅನ್ಬೋದಿತ್ತು. ನನಗೂ ದುಃಖ ಆಯ್ತೈತೆ, ನನಗೂ ಹೊಟ್ಟೆ ಎಲ್ಲ ಉರಿತೈತೆ. ಅಯ್ಯೋ, ತಡ್ಕೊಳಕ್ಕಾಯ್ತಿಲ್ಲ ನನಗೂ. ನೀನು ಸಮಾಧಾನ ಮಾಡ್ಕ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ. ರೀ, ಇನ್ನೊಂದು ಕಿತ ಹೇಳ್ತಾ ಇದ್ದೀನಿ, ನಿಜ ಹೇಳಿ. ನೀವೇನು ಮಾಡಿಲ್ಲ ತಾನೇ? ನನ್ನಾಣೆಗೂ ನಾನು ಏನು ಮಾಡಿಲ್ವೇ? ನಂಬೆ. ನಿಂಗೆ ಇಷ್ಟ ಇಲ್ಲ ನಾನೇ ನೀವು ಮಗನ ಸಾಯಿಸಿದ್ದೀನಿ ಅಂತ ನಿಂಗೆ ಅನ್ಸಿದ್ರೆ ಹೇಳ್ಬಿಡು. ನಾನೇ ನೀವು ಹೋಗ್ಬಿಟ್ಟು ಯಾವ್ದಾನ ಆಳ್ಬಾವಿ ಬಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ.
ಅಂತ ಮಾತಾಡಬೇಡ್ರಿ ನೀವು. ಅಂತ ಮಾತೆಲ್ಲ ಆಡಕ್ಕೆ ಹೋಗ್ಬೇಡಿ. ನನಗೂ ನಿಮ್ಮ ಮ್ಯಾಲೆ ನಂಬಿಕೆ ನೀ ಐತಿ ಹೇಳಿ. ಆಯಿತು ಸರಿ, ಹಂಗೆ ನೀ ಆಯಿತು, ನಿಮ್ಮನ್ನು ನಂಬಿದ್ದೀನಿ ಬಿಡಿ ರೀ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ. ಯಾರಾದ್ರೂ ಇದು ಮಕ್ಳು ಇಲ್ಲಿದ್ದವರು ಬೇಕಾಗಿರೋರು ಬೇಕಾರೆ ಯಾರೋ ಬೇಕು ಅಂತ ಎತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ನನಗನ್ನಿಸ್ದಂಗೆ ಆ ಸಾವುಕಾರ ಎತ್ಕೊಂಡು ಹೋಗಿರ್ತಾನೆ ರೀ. ಕಳ್ಳ ನನ್ನ ಮಗ ಅವನು ನಂಬಕ್ಕಾಗಿಲ್ಲ. ಲೋಪರ್ ನನ್ನ ಮಗು ನಂಬಕ್ಕಾಗಿಲ್ಲ. ಅವನೇ ಒತ್ಕೊಂಡು ಹೋಗಿತ್ತಾನೆ ರೀ. ದೇವ್ರಣೆಗೂ ನಂಗೆ ಅನ್ನಿಸ್ದಂಗೆ ಅವನೇ ಒತ್ಕೊಂಡು ಹೋಗಿತ್ತಾನೆ ಅಂತ ಅನ್ನಿಸ್ತದೆ ನನಗೆ. ನಮ್ಮ ಮಗನ ಅವನು ಯಾಕೆ ಒತ್ಕೊಂಡು ಹೋಯ್ತಾನೆ? ನನ್ನ ಮ್ಯಾಲಿನ ದ್ವೇಷಕ್ಕೆ ನನ್ನ ಮ್ಯಾಲಿನ ದ್ವೇಷಕ್ಕೆ ಅವನೇ ಒತ್ಕೊಂಡು ಹೋಗ್ಬೇಕಾರೆ ಏನು ಬೇಕಾದ್ರೂ ಮಾಡಿತ್ತಾನೆ. ನನ್ನನ್ನು ಕಂಡ್ರೆ ಅವ್ನಿಗೆ ಹಾಕಿಲ್ಲ ಅಲ್ವಾ ಮೊದಲನೇನಿಯ. ಅದಕ್ಕೆ ನಾನು ನರಳಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ನನ್ನನ್ನೇ ಕಿಡ್ನಾಪ್ ಮಾಡಿಸಿದ್ದನು. ಇನ್ನು ಮಗನ ಕಿಡ್ನಾಪ್ ಮಾಡಿಸಿದಂಗಿರ್ತಾನ ರೀ. ಏನಾದರೂ ಮಾಡಿ ಪರವಾಗಿಲ್ಲ, ಆ ಸಾವುಕಾರನಿಗೆ ಮಾತ್ರ ಬೊಗ್ಗು ಬಡಿಬೇಕ್ರಿ. ಅವನ ಬಗ್ಗೆ ಸ್ಯಾನೆ ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡಿ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾವಿಬ್ರು ನನ್ವೆ ಸೇರ್ಕೊಂಡು ನನ್ನ ಮಗಿನ ಕಿಡ್ನಾಪ್ ಮಾಡಿರೋದು ಆ ಲೋಪರ್ ನನ್ನ ಮಗನಿಯ. ಹಾಂ ಇದ್ರೂ ಇರ್ಬೋದೇನೋ. ನಾನು ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ತೀನಿ. ಶಾರದಾ, ನೀನು ಬಾಣಂತ ಹಿಂಗೆಲ್ಲ ಹೊತ್ಕೊಂಡು ಕುಂತ್ಕೋಬಾರ್ದು. ಮುಗಿತಾಗಿರು, ನೀನು ಸಮಾಧಾನ ಮಾಡ್ಕೊಂಡು ಮುಗಿತಾಗಿರು. ನಾನು ನೋಡ್ಕೊತೀನಿ ಎಲ್ಲ ನನ್ನ ವಿಷಯನ. ನಾನು ಈಚೆ ಕಡೆ ಹೋಗ್ಬಿಟ್ಟು ಈಗ ಆಲ್ರೆಡಿ 11:30 ಗಂಟೆ ಆಯ್ತಾ ಬಂತು. ನೀನು ಸುಮ್ಕೆ ಮನೆ ಕಬಿಟ್ಟು ನೀನು ಹೋಗ್ಬಿಟ್ಟು ಆಗಲೇ ನೀನು ಯೋಸೊಂದು ಟೈಮ್ ಆಯಿತು. ನಿನ್ನ ಮಗನ ಜೋಪಾನವಾಗಿ ನೋಡ್ಕೊಂಡು ಒಂದು ಮಗನ ಮನೆಕ ನೀನು ಸರಿನಾ. ನಾನು ಹೋಗ್ಬಿಟ್ಟು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನಮ್ಮ ಮಗ ಕಳೆದೋಗೈತಿ ಅಂತ ಹೇಳ್ಬಿಟ್ಟು ಹಂಗೆ ಸಾವುಕಾರನ ಬಗ್ಗೆ ವಿಚಾರಿಸ್ತೀನಿ. ಹೆಂಗ್ರಿ ನಿದ್ದೆ ಬರ್ತದೆ. ಮಗನ ಕಳ್ಕೊಂಡು ನಿದ್ದೆ ಮಾಡೋದುಂಟಾ ರೀ? ನಿದ್ದೆ ಮಾಡೋದುಂಟಾ? ಕಳ್ಕೊಬಿಟ್ಟೆ. ಚಿಂದಂತ ಮಗನ ಇಬ್ರು ಒಂದೇ ಥರ ಇದ್ರು. ನನ್ನ ದೊಡ್ಡದಾಗಿ ನಾಮಕರಣ ಮಾಡಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ರೀ. ಆದರೆ ಕಳ್ಕೊಬಿಟ್ಟೆ. ಏನು ಒಂದು ಮಗುಕ್ಕೆ ನಾಮಕರಣ ಏನು ಬೇಡ ಅಂತ ಹೇಳಿದ್ನ? ಒಂದು ಮಗುಗೂ ಜೋರಾಗಿ ನೀ ನಾಮಕರಣ ಎಲ್ಲ ಮಾಡೋಣ. ಈಗ ನೀ ಸುಮ್ಕೆ ನೀವು ಹೋಗಿ ಅಪ್ಪಗೆ ಮನೆಗೆ ಹೋಗು. ನಾನು ಉಳಿದಿರೋದೆಲ್ಲ ನಾನು ನೋಡ್ಕೊತೀನಿ. ಆ ಮಗನ ಜೋಪಾನವಾಗಿ ನೋಡ್ಕೊಳ್ಳಿ. ಅದನ್ನು ಯಾವನ್ನ ಒತ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋದನು. ಮೊದಲೇ ಊರು ತುಂಬ ನಮ್ಮನ್ನು ಕಂಡ್ರೆ ಆಗದಿದ್ದೋರೆ ನೀ ಅವರೇ. ಊರು ತುಂಬ ನಮ್ಮನ್ನು ಕಂಡ್ರೆ ಆಗದಿರೋರೆ ನೀನು ಎಲ್ಲ ನನಗೆ. ನೀನು ಹೋಗು, ನಾನು ಮುಂದಿಂದೆಲ್ಲ ನಾನು ನೋಡ್ಕೊತೀನಿ. ಹೋಗಿ ನೀನು. ಆಯಿತು ಬಿಡಿ, ಆಯಿತು ಸರಿ ಆಯಿತು, ಮನೆ ಕಂತೀನಿ ಬಿಡಿ. ಯಪ್ಪ ಸದ್ಯ ಬದುಕುದ್ನಪ್ಪ. ಇಲ್ಲ ಅಂತ ಹೇಳಿದ್ರೆ ಇವಳ ಹತ್ರ ಸಾಯ್ಬೇಕಿತ್ತು ನಾನಂತೂ. ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟು ಕೊಡೋಕ್ಕಿಲ್ಲ, ಏನೂ ಕೊಡೋಕ್ಕಿಲ್ಲ. ಏನಾರ ಕೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಸುಳ್ಳು ಹೇಳ್ಬಿಡ್ತೀನಿ. 1 ಲಕ್ಷ ರೂಪಾಯಿ ಹೆಂಗೋ ಸಿಗ್ತದೆ ದುಡ್ಡು. ಸುಮ್ಮನೆ ಯಾಕೆ ಇವಳ ಹತ್ರ ಎಣಗೋದಕ್ಕಿನ್ನ. ಯಪ್ಪ, ಒಂದು ಹೆಣ್ಮಗ ಆಯಿತು, ಒಂದು ಹೆಣ್ಮಗನ ತಲೆ ಬರ ಕಳ್ಕೊಂಡೆ. ಹೆಂಗೋ ಬಿಡು ಸಾಕು. ದೊಡ್ಡ ನಮಸ್ಕಾರ ನನಗಂತೂ. ಇದೊಂದು ಹೆಣ್ಮಗ ಇರಲಿಲ್ಲ ಅಂದಿದ್ರೆ ಇವಳು ಸುಮ್ಕೆ ಬಿಡೋಳ ನನ್ನ. ಇದೊಂದಿರೋದಕ್ಕೆ ಸುಮ್ಕವಳೆ. ಇಲ್ಲ ಅಂದಿದ್ರೆ ನಾನು ಜುಟ್ಟು ಹಿಡ್ಕೊಂಡು ಆಟಾಡಿಸ್ಬಿಡೋಳು ಇಷ್ಟೊತ್ತಿಗೆ. ಅಪ್ಪ ದೇವ್ರೆ, ಇನ್ನೂ ಅವ್ರು ಏನು ಹೇಳ್ತಾರೋ ಮಗ ನೋಡ್ಬಿಟ್ಟು ಮಗ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಟ್ರೆ ಈಗ ರಾತ್ರಿ ನಂಗೆ ನಿದ್ದೆ ಬರೋಕ್ಕಿಲ್ಲ. ಏನು ಮಾಡಬೇಕು ಎತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ಟೆನ್ಷನ್ ಆಯ್ತಾನೆ ಇರ್ತದೆ. ಬೇಡ ಅಂತ ವಾಪಸ್ ಕಳಿಸಿದ್ರೆ ಮತ್ತೆ ಮಗ ಸಿಕ್ತು ಅಂತ ತಂದ್ಬಿಟ್ಟು ಮನೆಗೆ ಏನೇ ಮಾಡೋಗ್ಬಿಡ್ತೀನಿ ಅಷ್ಟೇ. ನೀನು ಏನು ಮಾಡೋಕ್ಕಾಯ್ತದೆ? ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಇವನು ಬೆಂಗ್ಳೂರಿಗೆ ಹೋಗಿತ್ತಾನೆ ಅಷ್ಟೊತ್ತಿಗೆ. ಫೋನ್ ಹಾಕ್ತೀನಿ ಅಂತ ಬೇರೆ ಹೇಳಿದ್ದ. ಏನು ಮಾಡೋದು? ಫೋನ್ ಹಾಕಿದ್ರೆ ಮತ್ತೆ ಬೆಂಗ್ಳೂರಿಗೆ ಬೇರೆ ಹೋಗ್ಬೇಕು ಬೆಳಗ್ಗೆ. ಹೆಂಗೋ ಹೋಗ್ಬಿಟ್ಟು ಬರೋದೇನೇನಿಯ ಮೇಲೂ ನಾನೇ ಫೋನ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಬರ್ತೀನಿ. ಎಂಥ ಮನೆ ಏನು ಎತ್ತ ಅಂತ ನೋಡ್ಕೊಂಡನ ಬರೋಣ ಅಂದ್ಕಿತ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಬಂದು ಮನೆ ಕಳಿ. ಇನ್ನೇನು ಮಾಡೋಕ್ಕಾಯ್ತದೆ? ಆಗಲೇ 1 ಗಂಟೆ ಆಯ್ತಾ ಬಂತು. ನೀವು ಹಿಂಗೆ ಯೋಚನೆ ಮಾಡ್ಕೊಂಡು ಮಗಿನ ಬಗ್ಗೆ ಕುಂತ್ಕೊಂಡ್ರೆ ಆಯ್ತದ? ಮನೆಗೆ ಬನ್ನಿ, ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಕೊಡಿವಂತೆ. ನಿದ್ದೆ ಎಲ್ಲೇ ಬರ್ತದೆ ನನಗೆ? ನಿದ್ದೆ ಎಲ್ಲಿ ಬರ್ತದೆ? ಮಗ ಇಲ್ಲ ಕಳೆದೋಗೈತೆ ಅಂದರೆ ನಿದ್ದೆ ಎಲ್ಲಿ ಬರ್ತದೆ? ಯಾರು ಹೊತ್ಕೊಂಡೋದ್ರೋ ಏನೋ ನಾ ಕಾಣೆ. ಅದ್ರ ಬಗ್ಗೆ ಏನಿಯ ಚಿಂತೆ ಮಾಡ್ತಾ ಇವನಿ. ಬೆಳಗ್ಗೆ ಗಂಟ ನನಗಂತೂ ನಿದ್ದೆನೂ ಬರೋದಿಲ್ಲ, ಏನೂ ಬರೋದಿಲ್ಲ ಬುಡೆ. ಹಿಂಗೆ ಏನಿಯ ದೇವು ಥರ ನೀಯ ಕುಂತ್ಕೊಂಡಿರ್ಬೇಕು ನಾನು. ನನ್ನ ಭಾಳ ಇದೆ ನೀನಿಯ. ನಿನ್ನ ಮನಿಕ ನಾನು ಹೆಂಗೋ ಮಗ ನುಡಿಕ ಬರೋ ತನಕ ನಂಗೆ ನಿದ್ದೆ ಬರೋಕ್ಕಿಲ್ಲ. ನೀ ಸುಮ್ಕೆ ಮಗು ಜೊತೆ ಹುಷಾರಾಗಿ ಮನಿಕ ನೀನು. ನನಗೂ ನಿದ್ದೆ ಬರ್ತಿಲ್ಲ, ಆದರೂ ಏನು ಮಾಡನಿ? ನೋವು ಮರೆಯಕ್ಕನ ಮನಿಕಬೇಕಲ್ಲ. ನೀನು ಮನೆ ಕಡೆ ಬೆಳಿಗ್ಗೆ ನಾನೆಲ್ಲ ನೋಡ್ಕೊತೀನಿ. ಪೊಲೀಸ್ ಸ್ಟೇಷನ್ಗೆ ಬೆಳಿಗ್ಗೆ ಏನಿಯ ಎದ್ದೋಯ್ತೀನಿ. ನೀನು ಸುಮ್ಕೆ ಏನಿಯ ಮನಿಕ ನೀನು. ನೀನು ಟೆನ್ಷನ್ನೇ ತಗೊಳಕ್ಕೆ ಹೋಗ್ಬೇಡ ಸರಿನಾ? ನಾನಿದ್ದೀನಲ್ಲ, ನಾನು ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀಯಾ? ನಿನ್ನ ಮನಿಕ ನಾನು ಎದ್ದಿದ್ದು ಮಗನ ನೋಡ್ಕೊತೀನಿ. ಆಮೇಲೆ ಈ ಮಗನು ಯಾರನ್ನ ಒತ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ಟಾರೆ ನಾನು ನೋಡ್ಕೊತೀನಿ. ನಿನ್ನ ಮನಿಕ ಎಪ್ಪಾಯ್ತು ರೀ. ನೀವು ಇಷ್ಟೆಲ್ಲ ನನಗೆ ಪಾಪ ಮಗಿಗೋಸ್ಕರ ಎಷ್ಟೆಲ್ಲ ಇದು ಮಾಡ್ತಿದ್ದೀರಾ. ನಾನು ನಿಮ್ಮನ್ನೇನೆಯ ಬೈತಾ ಇದ್ದೆ, ನೀವೇ ಒತ್ಕೊಂಡು ಹೋಗ್ಬಿಟ್ರಿ ಮಗನ ಅಂತ. ನಂತ ಎಪ್ಪಾಯ್ತು ರೀ. ಪರವಾಗಿಲ್ಲ ಬಿಡಿ. ನೋವಾಗೇನೋ 1-2 ಮಾತು ಬಂದಿತ್ತವೆ ಬಿಡು.